ಧನಸ್ಸು ರಾಶಿ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸ ಸ್ಥಳಗಳಲ್ಲಿ ಅನೇಕ ಸಮಸ್ಯೆಗಳನ್ನು ಮಾಡ್ಕೊಳ್ತೀರಿ. ನಿಮ್ಮ ಸಮಸ್ಯೆ ಏನಿದೆ ಅಥವಾ ನಿಮ್ಮ ಅಪೇಕ್ಷೆ ಏನಿದೆ, ನಿಮ್ಮ ಅಹವಾಲೇನಿದೆ, ಇದನ್ನು ಹಿರಿಯವರ ಹತ್ರ ಹೇಳಿಕೊಂಡ್ರೆ ಅದಕ್ಕೇನೋ ಸೂಕ್ತವಾದಂತಹ ಪರಿಹಾರ ಸಿಕ್ಕಬಹುದು. ಇಲ್ಲ ನಾವೇ ಅದನ್ನು ಎಲ್ಲ ಬಗೆಹರಿಸ್ಕೊಂಡ್ಬಿಡ್ತೀವಿ ಅಂತ ಹೇಳುವಂಥದ್ದು ಅದು ಬೇರೆ ರೂಪವನ್ನು ಪಡ್ಕೊಳ್ಳುತ್ತೆ. ಹಾಗಾಗಿ ಏನೇ ನಡೆದಿದ್ದರೂ ಕೂಡ ವಿಚಾರವನ್ನು ದೊಡ್ಡವರ ಹತ್ರ ಹೇಳುವಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಪ್ರೇಮಿಗಳಿಗೆ ತುಂಬ ಶುಭವಾದಂತಹ ದಿವಸ. ಔಷಧಿ ವ್ಯಾಪಾರಿಗಳು ಸಮಸ್ಯೆಗೆ ಸಿಗಹಾಕ್ಕೊಳ್ಬಹುದು. ಎಚ್ಚರಿಕೆಯನ್ನು ವಹಿಸಿ. ನಿಮ್ಮ ಮೇಲಿರತಕ್ಕಂತಹ ಏನೇ ಒಂದು ಅಭಿಮಾನ, ಪ್ರೀತಿ, ಸಹಕಾರ ಅದೆಲ್ಲವೂ ಕೂಡ ನೀವು ಮಾಡತಕ್ಕಂತಹ ಎಲ್ಲ ವ್ಯವಹಾರದಿಂದ ದೂರವಾಗುತ್ತೆ. ಜೊತೆಗೆ ನಿಮ್ಮ ನಡವಳಿಕೆ, ಮಾತು ಇವೆಲ್ಲವೂ ಕೂಡ ಬೇರೆಯವರನ್ನು ಆಕರ್ಷಣೆ ಮಾಡೋದಕ್ಕಿಂತ ಹೆಚ್ಚಾಗಿ ವಿಫಲವಾಗೋದೇ ಜಾಸ್ತಿ ಆಗುತ್ತೆ ಅಂತ ಹೇಳಬೇಕು. ನಿಮ್ಮ ತಪ್ಪು ಮಾಹಿತಿಗಳಿಂದ ಅನರ್ಥವಾಗಿ ತೊಂದರೆಯಾಗುತ್ತೆ. ಇದನ್ನು ಯಾರೂ ಕೂಡ ಸಹಿಸ್ಕೊಳ್ಳೋದಿಲ್ಲ. ಆ ಕ್ಷಣಕ್ಕೆ ಗೊತ್ತಾಗದೇ ಇರಬಹುದು, ಕೆಲವರಿಗೆ ಗೊಂದಲವಾಗಬಹುದು. ಆದರೆ ನಿಜಾಂಶ ತಿಳಿದಾಗ ಯಾರೂ ಕೂಡ ಅದನ್ನು ಒಪ್ಕೊಳ್ಳೋದಕ್ಕೆ ತಯಾರಿರುವುದಿಲ್ಲ. ಬೆಂಕಿಯ ಅವಘಡಕ್ಕೆ ಕಾರಣ ಆಗಬಹುದು. ಸ್ವಲ್ಪ ಎಚ್ಚರಿಕೆ ಇರಲಿ. ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಅಂತಕ್ಕಂಥದ್ದು ಇದೆ. ತಮ್ಮ ಅಚಲವಾದಂತಹ ಮನಸ್ಥಿತಿಯನ್ನು ಬದಲಾಯಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದಲ್ಲ ಅನ್ನುವಂಥದ್ದು ಎಚ್ಚರಿಕೆ. ಅಶ್ವಿನಿ ದೇವತೆಗಳನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ ಮಕ್ಕಳು ಏನಾದರೂ ಸಲಹೆಗಳನ್ನು ಕೊಟ್ಟರೆ ಅದನ್ನು ಸಾರಾಸಗಟಾಗಿ ತಿರಸ್ಕಾರ ಮಾಡ್ತಕ್ಕಂತಹ ಕೆಲವರ ಮನೋಭಾವ ಇದೆ. ಆದರೆ ಅದು ಒಳ್ಳೆಯದಲ್ಲ. ಮಕ್ಕಳು ಏನು ಹೇಳೋದಕ್ಕೆ ಹೊರಟಿದ್ದಾರೆ, ಆ ಮಾತಿನಲ್ಲಿ ಏನು ಮರ್ಮ ಇದೆ ಅನ್ನುವಂಥದ್ದನ್ನು ವಿಚಾರ ಮಾಡಿ ಅದು ನಿಮ್ಮ ವ್ಯವಹಾರಕ್ಕೋ, ಮನೆಗೋ ಅಥವಾ ಇನ್ಯಾವುದಕ್ಕೋ ಪೂರಕವಾಗಿದ್ದರೆ ಅದನ್ನು ಸ್ವೀಕಾರ ಮಾಡಿ. ಅದು ಮನೆಗೂ ಒಳ್ಳೆಯದು, ಹಿರಿಯರಿಗೂ ಕೂಡ ಅನುಕೂಲವಾಗ್ತಕ್ಕಂತಹ ವಿಚಾರವಾಗಬಹುದು. ವಿದ್ಯೆ, ವಿವಾಹ ಇತ್ಯಾದಿ ವಿಚಾರಗಳಿಗೆ ಸಂಬಂಧಪಟ್ಟಂತಹ ಏನಾದರೂ ಸಮಸ್ಯೆಗಳಿದ್ದರೆ ಈ ದಿವಸ ಅವೆಲ್ಲವೂ ಕೂಡ ದೂರವಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮನೆಯಲ್ಲಿ ಆಕಸ್ಮಿಕವಾಗಿ ಏನೋ ಅವಘಡಗಳು ಸಂಭವಿಸ್ಬೋದು. ಅದನ್ನು ಸೂಕ್ಷ್ಮವಾಗಿ ಗಮನಿಸಿ, ಯಾಕೋಸ್ಕರ ಹೀಗಾಯಿತು ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಬರಲಿ. ತಂದೆ ಮಕ್ಕಳ ಬಾಂಧವ್ಯ ಸಂಬಂಧ ಚೆನ್ನಾಗಿರುವ ಹಾಗೆ ನೋಡ್ಕೊಳ್ಬೇಕಾದಂಥದ್ದು. ಮನೆಯಲ್ಲಿ ಹೊಸ ವ್ಯವಹಾರದ ಬಗ್ಗೆ ಚರ್ಚೆ ಆಗುತ್ತೆ. ಆದರೆ ನಿಮ್ಮ ಸಹಕಾರ ಇರುವುದಿಲ್ಲ, ನಿಮಗೆ ಅದರ ಒಪ್ಪಿಗೆ ಇರೋದಿಲ್ಲ. ನೀವು ಹಾಗಾಗಿ ಅದರ ಬಗ್ಗೆ ಯಾವುದೇ ರೀತಿಯ ಸಹಕಾರವನ್ನು, ಮಾತನ್ನು, ಒಳಿತನ್ನು ನೀವು ಆಡದೇ ಇರತಕ್ಕಂಥದ್ದಾಗತ್ತೆ. ಮನೆಯವರ ಜೊತೆ ಮನಸ್ತಾಪವನ್ನು ಮಾಡ್ಕೊಳ್ತೀರಿ. ಅಭಿಪ್ರಾಯವನ್ನು ಉದ್ದೇಶಪೂರ್ವಕವಾಗಿ ಕೇಳಿದರೆ ಏನೂ ಹೇಳ್ತಾ ಇಲ್ಲ ಅನ್ನುವಂತಹ ವಿಚಾರ ಅಲ್ಲಿ ಬರಬಹುದು. ಹೊಸ ಕೆಲಸ ಮಾಡೋದಕ್ಕೆ, ಆರಂಭ ಮಾಡೋದಕ್ಕೆ ಮುಂಚೆ ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ ಭೂಮಿಗೆ, ಜಮೀನಿಗೆ ಸಂಬಂಧಪಟ್ಟಂತಹ ಏನಾದರೂ ವ್ಯವಹಾರಗಳಿದ್ದರೆ ಈ ದಿವಸ ನಿಮಗೆ ಅನುಕೂಲವಾಗ್ತಕ್ಕಂಥದ್ದು. ಸಮಸ್ಯೆಗಳು ಒದಗಿ ಬಂದರೆ ಅದೆಲ್ಲವೂ ಕೂಡ ಬಗೆಹರಿತಕ್ಕಂಥದ್ದಾಗತ್ತೆ. ಕೆಂಪು ವಸ್ತ್ರ ಧಾರಣೆಯನ್ನು ಮಾಡಿ ವಾಹನ ಚಾಲನೆ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ತೊಂದರೆಯ ಸೂಚನೆಗಳಿದೆ. ಆದ್ದರಿಂದ ವಾಹನ ಚಾಲನೆ ಮಾಡುವಾಗ ಕೆಂಪು ವಸ್ತ್ರವನ್ನು ಧಾರಣೆ ಮಾಡಬೇಡಿ ಅಂತಕ್ಕಂಥದ್ದು. ಮಕ್ಕಳ ಯಶಸ್ಸಿನ ಬಗ್ಗೆ ಯೋಚನೆಯನ್ನು ಮಾಡ್ತೀರಿ. ಬ್ಯಾಂಕ್ ನೌಕರರಿಗೆ ಅಥವಾ ಹಣಕಾಸು ವಿಚಾರಕ್ಕೆ ಸಂಬಂಧಪಟ್ಟಂತಹ ಕೆಲಸವನ್ನು ಮಾಡ್ತಕ್ಕಂಥವ್ರಿಗೆ ಉತ್ತಮವಾದಂತಹ ದಿವಸ ಇದು ಅಂತ ಹೇಳಬೇಕಾಗುತ್ತೆ. ಹೊಸ ಸಾಧನೆಗಳನ್ನು ಮಾಡೋದಕ್ಕೆ ನಿಮ್ಮದೇ ಆದಂತಹ ರೀತಿಯಲ್ಲಿ ಯೋಜನೆಗಳನ್ನು ಹಾಕ್ತೀರಿ, ಪ್ಲ್ಯಾನ್ ಮಾಡ್ತೀರಿ ಅಂತಕ್ಕಂಥದ್ದು. ಆದರೆ ಅದೆಲ್ಲವೂ ಕೂಡ ಕೈಗೂಡುವಂತಹ ಸಾಧ್ಯತೆಗಳು ಹೆಚ್ಚು ಕಡಿಮೆ ಪ್ರಮಾಣದಲ್ಲಿ ಇದೆ ಅಂತ ಗಮನಿಸಬೇಕಾದಂಥದ್ದು. ದೈಹಿಕವಾಗಿ, ಮಾನಸಿಕವಾಗಿ ಹಾಗೆ ಶಾರೀರಿಕವಾಗಿ, ದೈಹಿಕ ಶಾರೀರಿಕ ಎರಡೂ ಒಂದೇ ಆದರೂ ಕೂಡ ಅದನ್ನು ಸ್ವಲ್ಪ ಮಟ್ಟಿಗೆ ನೀವು ಅರ್ಥ ಮಾಡಿಕೊಳ್ಬೇಕು. ಆರಾಮ ಇರೋದಿಲ್ಲ. ಅದನ್ನು ಗಮನಿಸಿಕೊಂಡು ನಿಮ್ಮ ಬೇರೆಲ್ಲ ಕೆಲಸಗಳಿಗೆ ನೀವು ಸಿದ್ಧರಾಗಬೇಕಾಗತ್ತೆ. ಆದಾಯದ ಹಿಂದೆ ಹೋಗಿ ಮರ್ಯಾದೆಯನ್ನು ಕಳ್ಕೊಳ್ತಕ್ಕಂಥದ್ದು ಒಳ್ಳೆಯದಲ್ಲ ಅನ್ನುವಂಥದ್ದು ಅದನ್ನು ಗಮನಿಸಿ. ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಅನುಕೂಲ ಇರತಕ್ಕಂಥವ್ರು ಮೃತ್ಯುಂಜಯನನ್ನು ಬಿಲ್ವಪತ್ರೆಯಿಂದ ಅರ್ಚನೆ ಮಾಡಿ ಪ್ರಾರ್ಥಿಸಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ ಬೇಜವಾಬ್ದಾರಿಯಿಂದ ಮಾಡಿದಂತಹ ಕೆಲಸಗಳು ಹಾಳಾಗುತ್ತೆ. ಆದರೆ ಕೆಲವೊಮ್ಮೆ ಅದೃಷ್ಟ ಚೆನ್ನಾಗಿದ್ದಾಗ ಆ ಸಮಯಕ್ಕೆ ಯಾರೋ ಬರ್ತಾರೆ, ಅದನ್ನು ಸರಿಪಡಿಸ್ತಾರೆ, ಆ ಕೆಲಸ ಸರಿಯಾಗತ್ತೆ. ಅಥವಾ ನಮ್ಮ ಜೊತೆಯಲ್ಲಿರತಕ್ಕಂಥವರ ಒಂದು ಅದೃಷ್ಟ ಚೆನ್ನಾಗಿದ್ದಾಗ
ಅವರಿಂದ ಆ ಕೆಲಸ ಹಾಳಾಗೋದು ತಪ್ಪುತ್ತೆ. ಅದಿಲ್ಲ ಅಂತಾದರೆ ನಿಮ್ಮ ಬೇಜವಾಬ್ದಾರಿಯಿಂದ ಕೆಲಸಗಳು ಹಾಳಾಗುವಂಥದ್ದಿದೆ. ತಾವು ಮಾಡಿದಂತಹ ಎಲ್ಲ ಕೆಲಸಗಳಿಂದ ಹಿನ್ನಡೆ, ನಷ್ಟ ಇದನ್ನು ನೋಡಬೇಕಾಗತ್ತೆ. ಕೆಲಸದ ಒತ್ತಡಗಳು ಹೆಚ್ಚಾಗತ್ತೆ. ಮತ್ತೆ ಮತ್ತೆ ಮಾಡಿದಂತಹ ಕೆಲಸಗಳನ್ನೇ ಮಾಡಬೇಕಾದಂತಹ ಪರಿಸ್ಥಿತಿ ಒದಗಿ ಬರುತ್ತೆ. ಅದಕ್ಕೆ ಕಾರಣ ನೀವೇ ಅನ್ನುವಂಥದ್ದು ಗೊತ್ತಾಗಬೇಕು. ಅಪಶಕುನದಿಂದ ತೊಂದರೆ ಹೆಚ್ಚಾಗುವಂಥದ್ದು, ಅದರ ಸೂಕ್ಷ್ಮವನ್ನು ಅರಿತು ಆ ಕೆಲಸವನ್ನು ಮಾಡುವಾಗ ಯಾವುದೇ ಅಪಶಕುನಗಳಾದರೂ ಕೂಡ ಅದನ್ನು ಗಮನಿಸ್ಕೊಳ್ಬೇಕಾದಂಥದ್ದು. ಪ್ರಯಾಣವನ್ನು ಮಾಡುವಂಥದ್ದು ಬೇಡ ಅನ್ನುವಂಥದ್ದು. ಹೊರಗಿನ ಆಹಾರ ಸೇವನೆಯಿಂದ ತೊಂದರೆಯಾಗತ್ತೆ. ಜೊತೆಗೆ ಪ್ರೇಮಿಗಳಲ್ಲಿ ಪರಸ್ಪರವಾದಂತಹ ಕಾದಾಟ, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳದಲೆ, ಯಾವ ಉದ್ದೇಶದಿಂದ ಮಾತನ್ನು ಆಡ್ತಾ ಇದ್ದೀರಿ ಅಂತಕ್ಕಂಥದ್ದನ್ನು ತಿಳಿದಲೆ ಜಗಳವನ್ನು ಮಾಡಿಕೊಳ್ಳುವಂಥದ್ದು. ಮಾನಸಿಕವಾದಂತಹ ಸ್ಥೈರ್ಯ ನಿಮಗೆ ಕೆಲಸಗಳಲ್ಲಿ ಒಂದಷ್ಟು ತೊಂದರೆಯನ್ನು ಮಾಡುತ್ತೆ ಅನ್ನುವಂಥದ್ದು. ಅಂದರೆ ಕೆಟ್ಟ ಧೈರ್ಯ, ಹುಚ್ಚ ಧೈರ್ಯ ಅಂತಾರಲ್ಲ, ನಾನು ಇದನ್ನು ಗೆದ್ದೇ ಬಿಡ್ತೀನಿ ಅಂತಕ್ಕಂಥದ್ದು, ಅದರ ಸಾಧಕ ಬಾಧಕಗಳನ್ನು ತಿಳಿದಲೇ ಎಲ್ಲ ಕೆಲಸಕ್ಕೂ ಮುಂದಾಗ್ತಕ್ಕಂಥದ್ದು ತೊಂದರೆಗೆ ಕಾರಣವಾಗುತ್ತೆ. ಆ ರೀತಿಯ ಮನಸ್ಥಿತಿಯನ್ನು ಬದಲಾಯಿಸ್ಕೊಳ್ಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಎಲ್ಲ ದೃಷ್ಟಿಯಿಂದ ಕುಲದೇವತಾ ಪ್ರಾರ್ಥನೆ ಅನುಕೂಲ ಇರುವಂಥವರು ಕುಲದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿ ಶುಭವಾಗಿ